ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ನೋಡಿ ಫ್ರೆಂಡ್ಸ್, ನೀವಂತೂ ವೆಯ್ಟ್ ಮಾಡ್ತಾನೆ ಇದ್ರಿ 19ನೇ ಕಂತಿನ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ. ಯಾಕೆ ಅಂತಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸ್ಪಷ್ಟನೆಯನ್ನ ನೀಡಿದ್ರು. ಏಪ್ರಿಲ್ 2ನೇ ವಾರದ ಒಳಗಡೆನೆ ನಿಮ್ಗೆ ಗೃಹಲಕ್ಷ್ಮಿಯ 19ನೇ ಕಂತಿನ ಹಣವನ್ನ ಜಮಾ ಮಾಡ್ತೀವಿ ಅಂತ. ಏಪ್ರಿಲ್ 2ನೇ ವಾರ ಅಂತೂ ಹೊರಟೋಯ್ತು. ಒಟ್ನಲ್ಲಿ ಏಪ್ರಿಲ್ ಎಂಡಿಂಗ್ ಒಳಗಡೆ ಕೊಟ್ಬಿಡ್ತೀವಿ ಅಂತ ಒಂದು ವಾರದ ಹಿಂದೆ ಹೇಳಿದ್ರು. ಈಗ ಇದ್ದಕ್ಕಿದ್ದಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಬಂದು ಮೀಡಿಯಾದಲ್ಲೂ ಕೂಡ ಉತ್ತರವನ್ನ ನೀಡಿರೋ ಅಂಥದ್ದು. ದಿನಾಂಕದಂದು ಗೃಹಲಕ್ಷ್ಮಿಯ 19ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ. ಮತ್ತೆ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತೆ. ಏನು ಅಂತಂದ್ರೆ ಕೇವಲ 19ನೇ ಕಂತಿನ ಹಣ ಅಲ್ಲ, ಒಟ್ಟಿಗೆ 6,000 ರೂಪಾಯಿಗಳನ್ನ ಕೊಡ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ. ನಿಮಗೂ ಕೂಡ ಕನ್ಫ್ಯೂಷನ್ ಆಗುತ್ತೆ, ಅದೇ ಕೊಟ್ಬಿಡ್ತಾರೆ ಒಟ್ಟಿಗೆ 6,000 ಅಂತ. ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಯಾವ ಒಂದು ಮಾಹಿತಿ ಬಂದಿದೆ ಸಂಪೂರ್ಣವಾಗಿ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೂ ಕೂಡ ಬೇಜಾರಾಗ್ತಾನೆ ಇರುತ್ತೆ, ಏಪ್ರಿಲ್ ತಿಂಗಳೇ ಮುಗ್ದೋಯ್ತು ಆದ್ರೂ ಕೂಡ ನಮ್ಗೆ ಇನ್ನು 19ನೇ ಕಂತಿನ ಹಣ ಅನ್ನುವಂಥದ್ದೇ ಬಂದಿಲ್ಲ ಅಂತ. 3 ದಿನದ ಹಿಂದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಒಂದು ಸಮಾವೇಶ ಸೇರಿರುತ್ತೆ. ಈಗ ತಾನೇ ನಾನು CM ಸಿದ್ದರಾಮಯ್ಯ ಸರ್ ಅವರ ಬಳಿ ಮಾತಾಡಿದ್ದೀನಿ, ಗೃಹಲಕ್ಷ್ಮಿಯರಿಗೆ 19ನೇ ಕಂತಿನ ಹಣವನ್ನ ರಿಲೀಸ್ ಮಾಡಬೇಕು ಅಂತ. ಆಲ್ರೆಡಿ ಟೈಮ್ ಆಗಿದೆ ಅಂತ, ಇನ್ನೇನು ಒಂದು ವಾರದ ಒಳಗಡೆನೆ ಗೃಹಲಕ್ಷ್ಮಿಯ 19ನೇ ಕಂತಿನ ಹಣವನ್ನ ಜಮಾ ಮಾಡ್ತೀವಿ ಅಂತ. CM ಸಿದ್ದರಾಮಯ್ಯ ಸರ್ ಅವರು ಕೂಡ ವಾರದ ಒಳಗಡೆನೆ ಎಲ್ರಿಗೂ ಕೂಡ ಜಮಾ ಮಾಡ್ಬಿಡಿ ಅಂತ ಹೇಳಿದ್ದಾರೆ. ಸೊ ನಾವು ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವಾಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ಮೇಡಮ್ ನೀವು ಇನ್ನು 19ನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನ ರಿಲೀಸ್ ಮಾಡಿಲ್ಲ, ಒಂದಷ್ಟು ಮಹಿಳೆಯರಂತೂ ಹೇಳ್ತಾನೆ ಬಂದಿದ್ದಾರೆ 18ನೇ ಕಂತಿನ ಗೃಹಲಕ್ಷ್ಮಿ ಹಣನ ಕೂಡ ಬಿಡುಗಡೆ ಮಾಡೇ ಇಲ್ಲ, ಜಮಾ ಮಾಡಿಲ್ಲ ಅಂತ. ಈ ತಿಂಗಳಲ್ಲಿ ನೀವು 19ನೇ ಕಂತಿನ ಹಣ ಅಲ್ಲ 20ನೇ ಕಂತಿನ ಹಣ ಕೂಡ ಕೊಡ್ಬೇಕಾಗಿತ್ತು. ಆದ್ರೆ ಇನ್ನೂ ಕೂಡ ನೀವು ಗೃಹಲಕ್ಷ್ಮಿ ಹಣವನ್ನ ರಿಲೀಸ್ ಮಾಡಲೇ ಇಲ್ಲ 19ನೇ ಕಂತಿಂದು ಕೂಡ. ಇದಕ್ಕೆ ನೀವೇನು ಹೇಳ್ತೀರಾ ಅಂತ ಕೇಳಿದ್ದಾರೆ. ಆದ್ರೆ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇನ್ನು 3 ವಾರಗಳು ಕಳಿಬೇಕಂತೆ ನಿಮ್ಗೆ 19ನೇ ಕಂತಿನ ಹಣ ಅನ್ನುವಂಥದ್ದು ಸಿಗ್ಬೇಕು ಅಂದ್ರೆ ಮೇ ತಿಂಗಳ 3ನೇ ವಾರದಲ್ಲಿ ನಿಮ್ಗೆ 2,000 ಅಲ್ಲ, ಒಟ್ಟಿಗೆ ನಾವು 6,000 ರೂಪಾಯಿಗಳನ್ನ ಜಮಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ಮಾಡಿದ ಭಾಷಣದಲ್ಲಿ ಏನ್ ಹೇಳಿದ್ರು, ಒಂದು ವಾರದಲ್ಲೇನೆ ನಾವು ನಿಮ್ಗೆ 19ನೇ ಕಂತಿನ ಹಣನ ಕೊಡ್ತೀವಿ ಅಂತ. ಅದೇ ಏಪ್ರಿಲ್ ಸ್ಟಾರ್ಟಿಂಗ್ ಒಳಗಡೆ ಅಂದ್ರೆ ಒಂದು 20 ದಿನದ ಮೇಲೆ ಏನ್ ಹೇಳಿದ್ರು ಅಂತ ಅಂದ್ರೆ, ಏಪ್ರಿಲ್ ನಿಮ್ಗೆ ಒಂದು ವಾರದ ಒಳಗಡೆನೆ ನಿಮ್ಗೆ ಕೊಟ್ಬಿಡ್ತೀವಿ ಅಂತ ಹೇಳಿದ್ರು. ಹಣಕಾಸು ಇಲಾಖೆ ಆಲ್ರೆಡಿ ನಮ್ಗೆ ಬಿಡುಗಡೆ ಮಾಡ್ಬಿಟ್ಟಿದೆ ಹಣನ ನಮ್ಮ ಇಲಾಖೆಗೆ. ಹಾಗಾಗಿ ನಿಮ್ಗೆ ಇದೇ ವಾರದಲ್ಲಿ ಕೊಟ್ಬಿಡ್ತೀವಿ ಅಂತ 20 ದಿನಕ್ಕೂ ಮುಂಚೆನೆ ಹೇಳಿದ್ರು. ಈಗ ಏಪ್ರಿಲ್ 1ನೇ ವಾರ ಕೂಡ ಇಲ್ಲ, ಏಪ್ರಿಲ್ 2ನೇ ವಾರ ಕೂಡ ಇಲ್ಲ, ಕೊನೆ ವಾರ ಕೂಡ ಇಲ್ಲ, ಮೇ 3ನೇ ವಾರಕ್ಕೆ ಕೊಡ್ತೀವಿ ಅಂತ ಹೇಳ್ತಿರುವಂತದ್ದು. ಅಟ್ಲೀಸ್ಟ್ ಮೇ 1ನೇ ವಾರದಲ್ಲಾದ್ರೂ ಕೊಟ್ಟಿದ್ರೆ ಆಗ್ತಾ ಇತ್ತು. ಅಂದ್ರೆ ಈ ತಿಂಗಳು 3ನೇ ವಾರದಲ್ಲಿ ನಿಮ್ಗೆ 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಸಿಗುತ್ತೆ. ಅದ್ರ ಜೊತೆಗೆ ಒಟ್ಟು ಸೇರಿದ್ರೆ ನಿಮ್ಗೆ 6,000 ಒಟ್ಟಿಗೆ ಜಮಾ ಮಾಡ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತೆ ಒಂದಷ್ಟು ಜನ ಹೇಳ್ತಾ ಇದ್ರು ನಮ್ಗಿನ್ನು 18ನೇ ಕಂತಿನ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ. ಅದು ನಿಜ, ಅದನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಕೂಡ ಒಪ್ಕೊಂಡಿರುವಂಥದ್ದು. ನಾವು 90% ಮಹಿಳೆಯರಿಗೆ 18ನೇ ಕಂತಿನ ಹಣವನ್ನ ಹಾಕಿದ್ವಿ, ಇನ್ನು 10% ಮಹಿಳೆಯರಿಗೆ ಹಾಕಿರ್ಲಿಲ್ಲ. ಅವ್ರಿಗೂ ಕೂಡ ಸೇರಿಸಿ ನಾವು ಒಟ್ಟಿಗೆ 18, 19, 20ನೇ ಕಂತಿನ ಹಣವನ್ನ ಮೇ 3ನೇ ವಾರದಲ್ಲಿ ಹಾಕ್ತೀವಿ ಅಂತ. 19ನೇ ಕಂತಿನ ಹಣ ಯಾವುದು ಅಂತಂದ್ರೆ ಫೆಬ್ರವರಿದು. ಸೊ ಫೆಬ್ರವರಿದು ಮಾರ್ಚ್ ಅಲ್ಲಿ ಬರಬೇಕಾಗಿತ್ತು, ಅಲ್ಲೂ ಕೂಡ ಬಂದಿಲ್ಲ. ಏಪ್ರಿಲ್ ಅಲ್ಲಿ ಬರಬೇಕಿತ್ತು, ಏಪ್ರಿಲ್ ಅಲ್ಲೂ ಕೂಡ ಬಂದಿಲ್ಲ. ಇವಾಗ ನೋಡಿದ್ರೆ ಮೇ ಬಂದು ಆಯ್ತು, ಮೇ ಅಲ್ಲಿ ಕೊಡ್ತಿದೀವಿ ಅಂತ ಹೇಳಿರುವಂತದ್ದು. ಇದೆಲ್ಲ ಕೂಡ ಮೇ 3ನೇ ವಾರದಲ್ಲೇ ಒಟ್ಟಿಗೆ 6,000 ಕೊಡ್ತೀವಿ ಅಂತ ಹೇಳ್ತಿರುವಂತದ್ದು. ಒಟ್ನಲ್ಲಿ ಒಂದು ವಾರ ಬೇರೆ ರೀತಿಯಾಗಿ ಹೇಳ್ತಾರೆ, ಮತ್ತೆ ಇನ್ನೊಂದು ವಾರ ಬೇರೆ ರೀತಿಯಾಗಿ ಹೇಳ್ತಾರೆ. ಜನ ಅಂತೂ ತುಂಬಾನೇ ಆಸೆಯನ್ನ ಕೂಡ ಇಟ್ಕೊಂಡಿದ್ದಾರೆ. ಎಷ್ಟೊಂದು ಜನ ಕಮಿಟ್ಮೆಂಟ್ಸ್ ಅನ್ನು ಇಟ್ಕೊಂಡಿರ್ತಾರೆ. ಮಹಿಳೆಯರಂತೂ ನಮ್ಗೆ ಇವಾಗ ದುಡ್ಡು ಬರುತ್ತಾ ಇಲ್ಲ ಬೇರೆಯವ್ರಿಗೆ ಬಂದಿದ್ಯಾ ಈ ರೀತಿನೇ ಕಾಯ್ಕೊಂಡು ಕೂರುವಂತಹ ಸಿಚುವೇಶನ್ ಬಂದ್ಬಿಟ್ಟಿದೆ.
ಅವರಿಗಂತೂ ಮರ್ತೆ ಹೋಗ್ಬಿಡುತ್ತೆ ನಮಗೆ ಯಾವ ತಿಂಗಳ ಹಣ ಇದು ಬರಬೇಕಾಗಿತ್ತು ಅಂತ ಹೇಳಿಬಿಟ್ಟು. ಸೊ ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನಿಮ್ಮ ಒಂದು ಅಭಿಪ್ರಾಯವನ್ನು. ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.